ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಹಾಯ್ ಭೈರವಿ, ಏನ್ ಮಾಡ್ತಿದ್ದೆ? ಈಗ ತಾನೇ ಹೋಮ್ವರ್ಕ್ ಮುಗಿಸ್ಕೊಂಡು ಬ್ಯಾಗ್ ಒಳಗಡೆ ಬುಕ್ ಇಡಕ್ ಹೋಗ್ತಾ ಇದ್ದೆ. ಯಾವಾಗ್ಲೂ ಓದೋದೇನಾ ಬರೆಯೋದೇನಾ? ಫ್ರೀ ಟೈಮಲ್ಲಿ ಆಟ ಆಡ್ಬೇಕಲ್ವಾ? ಬೇಜಾರಾದಾಗ ಒಬ್ಳೆ ಆಟ ಆಡ್ತೀನಿ. ಒಬ್ಳೆ ಆಟ ಆಡ್ತೀಯಾ? ಒಬ್ಳೆ ಆಟ ಆಡಕ್ ಬೋರ್ ಆಗಲ್ವಾ? ಇನ್ನೇನ್ ಮಾಡೋದು, ನಂಗ್ ಅಣ್ಣ ಇದಾರ ತಂಗಿ ಇದಾರ. ಆಚೆ ಹೋಗಿ ಫ್ರೆಂಡ್ಸ್ ಜೊತೆ ಆಟ ಆಡೋಣ ಅಂದ್ರೆ ಅಮ್ಮ ಬಿಡಲ್ಲ, ಯಾವಾಗ್ಲೂ ಒಂದೊಂದ್ಸಲಿ ಬಿಡ್ತಾರೆ. ಹಾ, ನೀವು ನಾನು ಆಟ ಆಡೋಣ? ಫ್ರೀ ಇದ್ದಾಗ ಬರ್ತೀನಿ. ತಗೋ ಚಾಕ್ಲೇಟ್. ಚೆನ್ನಾಗಿದೆ. ನಿಂಗ್ ಚಾಕ್ಲೇಟ್ ಅಂದ್ರೆ ಇಷ್ಟ ಅಲ್ವಾ? ನನಗ್ ತುಂಬಾ ಇಷ್ಟ. ಊಟಕ್ಕಿಂತ ನನಗ್ ಚಾಕ್ಲೇಟ್ ಕೊಟ್ರೆ ಯಾವಾಗ್ಲೂ ತಿಂತಾನೆ ಇರ್ತೀನಿ. ನನ್ನ ಹತ್ರ ಯಾರಾದ್ರೂ ಕ್ಲೋಸ್ ಆಗ್ಬೇಕು ಅಂದ್ರೆ ಚಾಕ್ಲೇಟ್ ಕೊಟ್ಟೆ ಕ್ಲೋಸ್ ಆಗ್ಬೇಕು. ನಾನ್ ಜಗಳ ಮಾಡಿದ್ರು ಚಾಕ್ಲೇಟ್ ಕೊಟ್ರೆ ಕಾಂಪ್ರಮೈಸ್ ಆಗ್ತೀನಿ. ಈಗ ನಾನು ನೀನು ಕ್ಲೋಸ್ ಅಲ್ವಾ? ಚಿಕ್ಕಿ, ನೀವು ಒಂದೊಂದ್ಸಲಿ ಕೆಟ್ಟೋರು ಅನ್ಸ್ತೀರಾ, ಒಂದೊಂದ್ಸಲಿ ಒಳ್ಳೆಯವರು ಅನ್ಸ್ತೀರಾ. ನೀವು ಕೆಟ್ಟೋರ ಒಳ್ಳೆಯವರ? ನನ್ ತಂಟೆಗ್ ಬಂದಿಲ್ಲ ಅಂದ್ರೆ ನಾನ್ ತುಂಬಾ ಒಳ್ಳೆಯವಳು. ನನಗ್ ತೊಂದ್ರೆ ಕೊಟ್ರೆ ನನಗಿಂತ ಕೆಟ್ಟೋರು ಇನ್ನೊಬ್ರಿಲ್ಲ. ನಾನು ನಿಮ್ ತರನೇ ಚಿಕ್ಕಿ. ಆಮೇಲೆ ನನಗೆ ಮನೇಲಿ ಇದ್ದು ಬೋರ್ ಆಗುತ್ತೆ. ನೀವು ಆಚೆ ಹೋದಾಗ ನನ್ನನ್ನು ಕರ್ಕೊಂಡು ಹೋಗಿ. ಮೊದ್ಲೆಲ್ಲ ಅಮ್ಮ ದಿನಾ ಆಚೆ ಕರ್ಕೊಂಡು ಹೋಗ್ತಾ ಇದ್ರು, ಈಗ ತುಂಬಾ ಬಿಸಿ ಆಗೋಗಿದ್ದಾರೆ. ಅಪ್ಪ ಅಮ್ಮ ಇವಾಗ ನನ್ನ ಎಲ್ಲೂ ಕರ್ಕೊಂಡು ಹೋಗ್ತಾ ಇಲ್ಲ. ನಂಗೆ ತುಂಬಾ ಬೋರ್ ಹೊಡಿತಾ ಇದೆ. ಚಿಕ್ಕಿ, ನೀವೆಲ್ಲಾದ್ರೂ ಹೋದ್ರೆ ಮರಿಬೇಡಿ, ನನ್ನನ್ನ ಹೊರಗಡೆ ಕರ್ಕೊಂಡು ಹೋಗಿ. ಸರಿ ಕಂದ, ಕರ್ಕೊಂಡು ಹೋಗ್ತೀನಿ. ಇವರು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು, ಕರ್ಕೊಂಡು ಹೋಗ್ತಾರೋ ಇಲ್ವೋ ಯಾರೇ ಗೊತ್ತು. ನಂಗೆ ಚಾಕ್ಲೇಟ್ ಸಿಕ್ತಲ್ಲ ಸಾಕು. ರಾಮ್ ಏನೋ ವಾಯ್ಸ್ ಮೆಸೇಜಸ್ ಕಳ್ಸಿದ್ದಾರೆ. ಹಾಯ್ ಅಭಿರಾಮಿ, ಈ ವಾಯ್ಸ್ ಮೆಸೇಜ್ನ ಕೇಳಿಸ್ಕೊಳ್ಳಲ್ಲ ಅಂತ ಅಂದ್ಕೊಂಡಿದ್ದೀನಿ. ಕೇಳಿಸ್ಕೊಂಡ್ರೆ ಖುಷಿ ಆಗುತ್ತೆ. ನಾ ಹೇಳೋ ಜಾಗಕ್ಕೆ ನೀವು ಬಂದು ಮೀಟ್ ಮಾಡಲ್ಲ ಅಂದ್ಕೊಂಡಿದ್ದೀನಿ. ಬಂದ್ರೆ ಖುಷಿ ಆಗುತ್ತೆ. ಈ ಮೆಸೇಜ್ಗೆ ರಿಪ್ಲೈ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಮಾಡಿದ್ರೆ ಖುಷಿ ಆಗುತ್ತೆ. ಎಷ್ಟು ಕ್ಯೂಟಾಗಿ ಕಳಿಸಿದಾರಲ್ಲ. ನೀವು ಕಳಿಸಿರೋ ಮೆಸೇಜ್ನ ಕೇಳಿಸ್ಕೊಂಡೆ. ನೀವು ಹೇಳಿರೋ ಜಾಗಕ್ಕೆ ನಿಮ್ಮನ್ನ ಮೀಟ್ ಮಾಡಕ್ ಬರ್ತೀನಿ. ಹಾ, ಈ ರಿಪ್ಲೈ ಓಕೆನಾ? ಐ ಯು ಹ್ಯಾಪಿ?
ಇಲ್ಲಿರೋರ್ಗೆ ಯಾರಿಗೂ ಟೈಮ್ ಸೆನ್ಸೇ ಇಲ್ಲ. ರೂಪಾ, ರೂಪಾ, ಜ್ಯೂಸ್ ತರೋದಕ್ಕೆ ಇನ್ನೂ ಲೇಟ್ ಆಗುತ್ತಾ? ನಾನು ಆಚೆ ಕಡೆನೆ ಕುಡ್ಕೊಳ್ಳ? ಇಲ್ಲ ಅಮ್ಮ, ಕಮಲಮ್ಮ ಮಾಡಿದ್ದಾರೆ, ತಗೊಂಡ್ ಬರ್ತಾರೆ. ಟೈಮ್ ಆಗ್ತಿದೆ. ನಿಮ್ಗೆ ಯಾರಿಗೂ ಟೈಮ್ ಸೆನ್ಸೇ ಇಲ್ವಾ? ಮೇಡಮ್, ಜ್ಯೂಸ್. ಕಿಚನ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಕೈಗೆ ಗ್ಲೌಸ್ ಯೂಸ್ ಮಾಡಬೇಕು. ನಾವೇನೇ ಕೆಲಸ ಮಾಡುವಾಗ ಕೈಗೆ ಡೆಟಾಲ್ ಹಾಕಿ ಕ್ಲೀನ್ ಮಾಡಿ ಕೆಲಸ ಮಾಡ್ತೀವಿ ಮೇಡಮ್. ಗ್ಲೌಸ್ ಹಾಕಿದ್ರೆ ಪದೇ ಪದೇ ವಾಶ್ ಮಾಡೋಕ್ಕಾಗಲ್ಲ. ಗ್ಲೌಸ್ ಯೂಸ್ ಮಾಡಿದ್ರೆ ಪದೇ ಪದೇ ಕೈ ವಾಶ್ ಮಾಡೋ ಅವಶ್ಯಕತೆನೇ ಇಲ್ಲ. ನನ್ನ ಕಡೆಯಿಂದ ಹೇಳೋದು ಹೇಳಿದ್ದೀನಿ. ಫಾಲೋ ಮಾಡೋದು ಬಿಡೋದು ನಿಮಗ್ ಬಿಟ್ಟಿದ್ದು. ಜ್ಯೂಸು ಸ್ವಲ್ಪನೂ ಚೆನ್ನಾಗಿಲ್ಲ. ಜ್ಯೂಸ್ ಮಾಡೋ ಮುಂಚೆ ಫ್ರೂಟ್ಸ್ನ ವಾಶ್ ಮಾಡಿದಿರ ತಾನೇ? ಮಾಡಿದ್ದೀನಿ ಮೇಡಮ್. ನನಗೆ ಈ ಜ್ಯೂಸ್ ಬೇಡ, ಚೆನ್ನಾಗಿಲ್ಲ. ಊಟಕ್ಕೆ ಬರ್ತೀರಾ ಮೇಡಮ್? ಗೊತ್ತಿಲ್ಲ. ಇವ್ರಿಗೇನಾದ್ರೂ ಕೊಡಬೇಕು ಕೇಳಬೇಕು ಅಂದ್ರೇ ಭಯ ಆಗುತ್ತೆ ರೂಪಾ. ಅವ್ರು ಏನು ಕೇಳ್ತಾರೋ ಅದ್ರ ಪ್ರಕಾರನೇ ಮಾಡೋಣ ಬಿಡು ಕಮಲಮ್ಮ. ಈಗೇನು ಕೈಗೆ ಗ್ಲೌಸ್ ಹಾಕೊಂಡು ಕೆಲಸ ಮಾಡಬೇಕಾ? ಅಮ್ಮವ್ರನ್ನ ಕೇಳೋಣ, ಅವ್ರು ಏನು ಹೇಳ್ತಾರೋ ಅದನ್ನ ಮಾಡೋಣ. ಸರಿ.